ಹಿರಿಯ ಪ್ರಾಥಮಿಕ ಶಾಲೆ ಹೂ ಹಾಕುವ ಕಲ್ಲು ಇದರ ಸಹಯೋಗದಲ್ಲಿ ಕಲ್ಲು ಕ್ಲಸ್ಟರಿನ ಮೂಲಭೂತ ಸಾಕ್ಷರತೆ ಹಾಗೂ ಸಂಖ್ಯಾಜ್ಞಾನದ ಕಲಿಕಾ ಹಬ್ಬ ಕಾರ್ಯಕ್ರಮ. ಕಲಿಕಾ ಹಬ್ಬ ಎಂದರೆ ಶಾಲಾ ಮಕ್ಕಳಲ್ಲಿ ಕಲಿಕೆಯನ್ನು ಆಸಕ್ತಿದಾಯಕ, ಸಂತೋಷದಾಯಕ ಮತ್ತು ಒತ್ತಡರಹಿತ ಚಟುವಟಿಕೆಗಳ ಮೂಲಕ ಹೆಚ್ಚಿಸುವ ಉದ್ದೇಶದಿಂದ ಆಯೋಜಿಸಲಾದ ಒಂದು ಕಾರ್ಯಕ್ರಮವಾಗಿದ್ದು, ಕಲಿಕಾ ಕೊರತೆ ತುಂಬಲು ಮತ್ತು ಮೂಲಭೂತ ಸಾಕ್ಷರತೆ, ಸಂಖ್ಯಾಜ್ಞಾನವನ್ನು ಬಲಪಡಿಸಲು ಜಾರಿಗೊಳಿಸಲಾದ ಒಂದು ಕಾರ್ಯಕ್ರಮ ಇದಾಗಿದೆ. ಕಲೆ, ಆಟಗಳು, ಕಥೆ ಹೇಳುವುದು, ಗಟ್ಟಿ ಓದು ಮತ್ತು ಗಣಿತದ ಚಟುವಟಿಕೆಗಳ ಮೂಲಕ ಮಕ್ಕಳು ಸ್ವಯಂ ಪ್ರೇರಿತರಾಗಿ ಕಲಿಯುವಂತೆ ಇದು ಪ್ರೋತ್ಸಾಹಿಸುತ್ತದೆ. ಇದೀಗ ಕರುಣಾಳು ಬಾ ಬೆಳಕೆ ಎಂಬ ಆಶಯ ಗೀತೆಯೊಂದಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ ನಮ್ಮ ಶಾಲಾ ವಿದ್ಯಾರ್ಥಿನಿಯರು. ಆಗಮಿಸಿರುವಂತವರೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸಲಿದ್ದಾರೆ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯಿನಿಯವರಾದ ಶ್ರೀಮತಿ ವಿಜಯಲಕ್ಷ್ಮಿ ಮೇಡಮ್ ಅವರು. ಎಲ್ಲರಿಗೂ ಬೆಳಗಿನ ಶುಭ ವಂದನೆಗಳು. ಪ್ರಥಮವಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ದೈವಶಕ್ತಿ ಹಾಗೂ ಎಲ್ಲ ಮಕ್ಕಳಿಗೆ ಇಲ್ಲಿ ಆಗಮಿಸಿದಂಥ ಎಲ್ಲ ಮಕ್ಕಳ ಮೇಲೆ ನಮ್ಮೆಲ್ಲರ ಮೇಲೆ ಕೃಪೆ ಇರಲಿ ಅಂತ ಪ್ರಾರ್ಥಿಸುತ್ತಾ, ನಮ್ಮ ಈ 2025-26 ಸಾಲಿನ ಕಲಿಕಾ ಹಬ್ಬ ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ STMC ಅಧ್ಯಕ್ಷರಾದಂತಹ ಶ್ರೀಯುತ ಅಬ್ದುಲ್ ರೆಹಮಾನ್ ಸರ್ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನಮ್ಮನ್ನು ಹುರಿದುಂಬಿಸಿ ಬೆನ್ನು ತಟ್ಟುವಂತಹ ಮಾದರಿ STMC ಅಧ್ಯಕ್ಷರು ಅಂತ ಹೇಳಿದ್ರೆ ತಪ್ಪಾಗಬೇಕಿಲ್ಲ. ಈ STMC ಅಧ್ಯಕ್ಷರಾದ ಅಬ್ದುಲ್ ರೆಹಮಾನ್ ಸರ್ ನಿಮ್ಮನ್ನು ಇಲಾಖಾ ಪರವಾಗಿ, ನಮ್ಮ ಕ್ಲಸ್ಟರ್ನ ಪರವಾಗಿ, ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಇಲಾಖೆಗೆ ಇದೀಗ ತಾನೇ ಮಂಚಿ ವಲಯದ ಶಿಕ್ಷಣ ಸಂಯೋಜಕರಾಗಿ ನಮ್ಮ ಶಾಲೆಗೆ ಆಗಮಿಸಿದಂತಹ ಶ್ರೀಯುತ ರಮಾನಂದ ಸರ್ ಒಳ್ಳೆಯ ಮುಖ್ಯೋಪಾಧ್ಯಾಯರೆನಿಸಿಕೊಂಡು ಈಗ ಇಲಾಖೆಯಲ್ಲಿ ಕೂಡ ನಮ್ಮ ಜೊತೆ ಒಳ್ಳೆಯ ರೀತಿಯಲ್ಲಿ ನಮ್ಮ ಜೊತೆ ಈಗ ಮುಖ್ಯ ಶಿಕ್ಷಕರ ಒಂದು ಸಭೆಯಲ್ಲಿ ಕೂಡ ನಮ್ಮನ್ನು ಹುರಿದುಂಬಿಸಿದ್ದೀರಿ ಸರ್.
ಹಾಗೆ ಈ ಕಾರ್ಯಕ್ರಮಕ್ಕೆ ಬೇಗ ಬಂದು ನಮ್ಮನ್ನು ಸೇರಿಕೊಂಡಿದ್ದೀರಿ. ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮೆಲ್ಲರನ್ನು ಸಂತೋಷಗೊಳಿಸಿ ನಮ್ಮ ಮಕ್ಕಳಿಗೆ ಕೂಡ ಶುಭಾಶಯವನ್ನು ಹಾರೈಸಬೇಕಂತ ಹೇಳುತ್ತಾ ನಿಮಗೂ ಕೂಡ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ನಮ್ಮ ಹೂವಾಕಲ್ಲು ಕ್ಲಸ್ಟರ್ ಅಲ್ಲಿ ಇದುವರೆಗೆ CRP ಆಗಿದ್ದುಕೊಂಡು ಇನ್ನು ಮುಂದೆಯೂ ಕೂಡ ನಮ್ಮ ಕ್ಲಸ್ಟರ್ ಅನ್ನು ಉತ್ತಮವಾಗಿ ನಡೆಸಿಕೊಂಡು ಹೋಗುವಂತಹ ಸಂಪನ್ಮೂಲ ವ್ಯಕ್ತಿ ನಮ್ಮ ಮಲ್ಲಿಕಾರ್ಜುನ್ ಸರ್. ನಮ್ಮಲ್ಲಿ ಒಂದು ಆತ್ಮೀಯತೆ ಇದೆ. ಅವ್ರು ನನ್ನನ್ನು ಅಕ್ಕ ಅಂತ ಹೇಳುದು, ನಾನು ಅವರನ್ನು ಅಣ್ಣ ಅಂತ ಹೇಳುದು. ಅಂತ ಒಂದು ಬಾಂಧವ್ಯದಲ್ಲಿ ನಾವು ಇದುವರೆಗೆ ನಡೆದುಕೊಂಡು ಬಂದಿದ್ದೇವೆ. ನಮ್ಮ ಹೂವಾಕಲ್ಲು ಶಾಲೆಯಲ್ಲಿ ಇದುವರೆಗೆ ಏನೇ ಕಾರ್ಯಕ್ರಮ ಆಗಿದ್ರು ಅವರು ಚೆನ್ನಾಗಿ ನಡೆಸಿಕೊಂಡು ಹೋಗಿದ್ದಾರೆ. ನಮಗೆ ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ. ಮುಂದೆಯೂ ಕೂಡ ಇದೇ ಕ್ಲಸ್ಟರ್ ಅಲ್ಲಿ ಅವರು ಸಂಪನ್ಮೂಲ ವ್ಯಕ್ತಿಯಾಗಿದ್ದುಕೊಂಡು ನಮ್ಮನ್ನು ನಡೆಸಿಕೊಂಡು ಹೋಗ್ತಾರೆ ಎನ್ನುವ ಭರವಸೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ತಾವು ಆಗಮಿಸಿದ್ದೀರಿ ಸರ್. ತಮಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ನಮ್ಮ ಹೂವಾಕಲ್ಲು ಕ್ಲಸ್ಟರ್ನ 10 ಶಾಲೆಯವರ ಮುಖ್ಯ ಶಿಕ್ಷಕರು ಹಾಗೂ ಅವರನ್ನು ಈ ಕಾರ್ಯಕ್ರಮಕ್ಕೆ ಕರೆದುಕೊಂಡು ಬಂದಂತಹ ಶಿಕ್ಷಕರನ್ನು ಕೂಡ ಗೌರವಪೂರ್ವಕವಾಗಿ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಈ ಕಲಿಕಾ ಹಬ್ಬಕ್ಕೆ ಒಂದು ಚಟುವಟಿಕೆ ಇದೆ. ಒಟ್ಟು 7 ಚಟುವಟಿಕೆಯಲ್ಲಿ ಒಂದು ಚಟುವಟಿಕೆ ಪೋಷಕರೊಂದಿಗೆ ಸಹ ಸಂಬಂಧ. ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲಿಕ್ಕೆ ಪೋಷಕರು ಕೂಡ ಆಗಮಿಸಿದ್ದೀರಾ. ನಿಮಗೆ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಾದ್ರೆ ಒಪ್ಪಿಕೊಳ್ಬೇಕಾದ್ರೆ ನನ್ನ ಸಹ ಶಿಕ್ಷಕರ ಪಾಲು 100ಕ್ಕೆ 100 ಇದೆ. ಯಾಕಂದ್ರೆ ಅವರಿಲ್ಲದೆ ನಾನಿಲ್ಲ. ಅವರ ಸಹಕಾರವನ್ನು ಇದುವರೆಗೆ ನಮಗೆ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ. ಈ ಕಲಿಕಾ ಹಬ್ಬ ಚಟುವಟಿಕೆಗಳಿಗೆ ಇದುವರೆಗೂ ತಯಾರಿಗಳನ್ನು ನಡೆಸಿಕೊಂಡು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ತಕ್ಕ ಸಮಯದಲ್ಲಿ ಬಂದಿದ್ದಾರೆ. ಬೆಳಿಗ್ಗೆ ಬೇಗ ಬಂದು ಎಲ್ಲ ಕ್ಲಾಸ್ ರೂಮ್ ಅನ್ನು ಅಚ್ಚುಕಟ್ಟಾಗಿ ಜೋಡಿಸಿ ನಮ್ಮೊಂದಿಗೆ ಸಹಕಾರವನ್ನು ಕೊಟ್ಟಿದ್ದೀರಾ. ನನ್ನ ಶಿಕ್ಷಕ ಬಂಧುಗಳನ್ನು ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಹಾಗೆ ಇದೊಂದು ಕಲಿಕಾ ಹಬ್ಬ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ. ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು ಅಂತ ನಾವೇನು ಗುರುತಿಸ್ತೇವೆ ಇಡೀ ವರ್ಷದಲ್ಲಿ, ಅವರನ್ನು ಮುಖ್ಯವಾಹಿನಿಗೆ ಸೇರಿಸುವಂತಹ ಒಂದು ಕಾರ್ಯಕ್ರಮ. ಇವತ್ತಿಂದ ಅವರು ಬಾಕಿ ಮಕ್ಕಳಂತೆ ಮುಖ್ಯವಾಹಿನಿಗೆ ಅವರು ಗುರುತಿಸಿಕೊಳ್ತಾರೆ. ಅಂತ ಒಂದು ಹಬ್ಬವನ್ನು ನಮ್ಮ ಶಾಲೆಯಲ್ಲಿ ಆಯೋಜನೆ ಮಾಡಲಿಕ್ಕೆ ಇಲಾಖೆ ನನಗೆ ಅನುಮತಿ ಕೊಟ್ಟದ್ದಕ್ಕಾಗಿ ಇಲಾಖೆಗೂ ನಾನು ಚಿರಋಣಿ ಅಂತ ಹೇಳ್ತಾ ಬಂದಂತ ಎಲ್ಲ ಮುದ್ದು ಮಕ್ಕಳಿಗೆ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ನಾವು ಪ್ರತಿ ಸಲ ನಮ್ಮ ಶಾಲೆ PMC ಆದ ನಂತರ ಪ್ರತಿ ಸಲ ನಾವು ಹಬ್ಬಕ್ಕೆ ಟಿವಿಯನ್ನು ಕೇಳಿಕೊಂಡಾಗ ಅವರ ಪ್ರತಿನಿಧಿಯನ್ನು ಕಳಿಸಿ ನಮಗೆ ಬಹಳ ಉತ್ತಮ ಸಹಕಾರವನ್ನು ಕೊಡ್ತಾ ಇದ್ದೀರಾ ಸರ್. ನಿಮಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಈ ಸಮಯದಲ್ಲಿ ಬಯಸ್ತೇನೆ. ಹಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತೆ ಎಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಾ ನಮ್ಮ ಅಡುಗೆ ಸಿಬ್ಬಂದಿಯವರು ಇವತ್ತು ನಿಮಗೆ ಶುಚಿರುಚಿಯಾದ ಅಡುಗೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಅತಿಥಿ ದೇವೋಭವ ಎಂಬ ಮಾತಿನಂತೆ ಎಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸಿದಂತಹ ಶಾಲಾ ಮುಖ್ಯೋಪಾಧ್ಯಾಯಿನಿಯವರಾದ ಶ್ರೀಮತಿ ವಿಜಯಲಕ್ಷ್ಮಿ ಮೇಡಮ್, ತಮಗೂ ಪ್ರೀತಿಪೂರ್ವಕ ಸ್ವಾಗತ. ಹಾಗೂ STMC ಅಧ್ಯಕ್ಷರಾದಂತಹ ಶ್ರೀಯುತ ಅಬ್ದುಲ್ ರೆಹಮಾನ್ ಸರ್ ಇವರು ಕಲಿಕಾ ಹಬ್ಬದ ಕಿರೀಟವನ್ನು ಅತಿಥಿಗಳಿಗೆ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ.
ಕಲಿಸಿಕೊಟ್ಟಂತಹ ಎಲ್ಲರಿಗೂ ತುಂಬ ಹೃದಯದ ಕೃತಜ್ಞತೆಗಳು. ವಿದ್ಯೆ ಎಂದರೆ ಮಾನವತ್ವದ ಬೆಳಕು. ಇದೀಗ ನಮ್ಮ ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಬೇಕಾಗಿ ವೇದಿಕೆಯಲ್ಲಿರುವ ಅತಿಥಿ ಗಣ್ಯರಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಹಬ್ಬ ಕಲಿಕಾ ಹಬ್ಬ, ಸಂಭ್ರಮದ ಸಂಕೇತ ನಮ್ಮ ಹಬ್ಬ. ಅಕ್ಷರ ಜ್ಞಾನದ ಬೆಳಕು, ಕಲಿಕೆಯ ಸಿಹಿ ರುಚಿ ನಲಿ ಎಲ್ಲರ ಜೀವನದಲ್ಲಿ ಸುಜ್ಞಾನವೆಂಬ ಬೆಳಕು ಪಸರಿಸಲಿ ಎಂದು CRP ಅವರು ಹಾಗೆ ಕ್ಲಸ್ಟರ್ ಹಂತದಲ್ಲಿ ಬರುವಂತಹ ಎಲ್ಲ ಮುಖ್ಯ ಶಿಕ್ಷಕರು, ಶಿಕ್ಷಕರಿಂದ ಜೊತೆಗೆ ಈ ಸಂಸ್ಥೆಯ ಶಿಕ್ಷಕರು, ಎಲ್ಲ ವಿದ್ಯಾರ್ಥಿಗಳು 9:05 ನಾನು ಇಲ್ಲಿದ್ದೆ ಇವತ್ತು. ಎಲ್ಲ ಅವರವರಷ್ಟಕ್ಕೆ ಶೈಕ್ಷಣಿಕ ಏನು ಕೆಲಸ ಆಗಬೇಕು ಅದರ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅತ್ಯುತ್ತಮವಾದಂಥ ಒಂದು ಸಂಸ್ಥೆ ಇದೆ. ನನಗೆ ಬಂದಾಗಲೇ ನಾನು ಹೇಳಿದೆ, ಮುಖ್ಯ ಶಿಕ್ಷಕರು ಎಲ್ಲ ಶಿಕ್ಷಕರನ್ನ ಮಗು ಅಂತ ಕರೆದು ಮಾತಾಡ್ತಾ ಇದ್ದಾರೆ. ಸೊ ನನಗೆ ಯಾಕೆ ಇಂಥ ಒಬ್ಬ ಮುಖ್ಯ ಶಿಕ್ಷಕ ಸಿಗ್ಲಿಲ್ಲ ಅಂತ ಕೇಳಿದೆ. ಸೊ ಅತ್ಯಂತ ಒಂದು ಪ್ರೀತಿ ಪಾತ್ರವಾಗಿ ಆತ್ಮೀಯತೆಯಿಂದ, ಈಗ ಮಗು ಅಂತ ಕರೆದು ತನ್ನ ಸಹೋದ್ಯೋಗಿಗಳನ್ನ ಮಾತಾಡಿಸುವಾಗ ಆ ಮಾತೃ ಪ್ರೇಮ ಮತ್ತೆ ಒಂದು ಒಳ್ಳೆಯ ಭಾವನೆ ಅಲ್ಲಿ ವ್ಯಕ್ತ ಆಗ್ತಿತ್ತು. ಅದರ ಜೊತೆಗೆ ಕ್ಲಸ್ಟರ್ನ ಎಲ್ಲ ಮುಖ್ಯ ಶಿಕ್ಷಕರು ಅವ್ರದ್ದು ಸೇರಿಸ್ಕೊಂಡು ಒಂದು ಸಭೆ ಮಾಡಿದೆವು. ಹೂ ಹಾಕುವ ಕಲ್ಲು ಕ್ಲಸ್ಟರ್ ಇಷ್ಟರವರೆಗೆ ಯಾವುದೇ ಸಮಸ್ಯೆ ಇಲ್ಲದೆ ಒಳ್ಳೆ ರೀತಿಯಲ್ಲಿ ನಡೆಯುವಂತ ಒಂದು ಕ್ಲಸ್ಟರ್. ಬಹುಶಃ ನಮ್ಮ ತಾಲೂಕಿನಲ್ಲಿ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಬಹುದು, ಹೂ ಹಾಕುವ ಕಲ್ಲು ಕ್ಲಸ್ಟರ್ ಒನ್ ಆಫ್ ದ ಬೆಸ್ಟ್ ಕ್ಲಸ್ಟರ್ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ನಾನು ಬಂದ ಈಗ ಒಂದು 3 ತಿಂಗಳು ಹತ್ತತ್ರ ಆಯ್ತು. ಇಲ್ಲಿಯವರೆಗೂ ಈ ಕ್ಲಸ್ಟರ್ನ ಯಾವುದೇ ಒಂದು ಮಗುವಿನಿಂದಾಗ್ಲಿ ಅಥವಾ ಒಂದು ಶಾಲೆಯಿಂದಾಗ್ಲಿ ಯಾವುದೇ ಸಮಸ್ಯೆಗಳು ನಮಗೆ ಬರಲಿಲ್ಲ. ಅಂದ್ರೆ ಅದರ ಅರ್ಥ ಅತ್ಯುತ್ತಮ ರೀತಿಯಲ್ಲಿ ಇಲ್ಲಿ ಎಲ್ಲ ಶಿಕ್ಷಕರು ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಸಂಸ್ಥೆಯ STMC ಅಧ್ಯಕ್ಷರ ಬಗ್ಗೆ ಮಾತಾಡೋದಾದ್ರೆ, ನಾನು ಬಂದು ಒಂದು 15-20 ದಿವಸಕ್ಕೆ ಫಸ್ಟ್ ಕಾಲ್ ಬಂದಿದ್ದು ನನಗೆ ಅವರ ಒಂದು ಕಳಕಳಿ, ಶಾಲೆ ಮೇಲಿರುವಂತ ಒಂದು ಪ್ರೀತಿ. ಪ್ರತಿಭಾ ಕಾರಂಜಿಯನ್ನ ಯಾಕೆ ನೀವು ಸರ್ಕಾರಿ ಶಾಲೆಯಲ್ಲಿ ಮಾಡುವುದಿಲ್ಲ ಅಂತ ಕೇಳಿದ ಪ್ರಶ್ನೆ ಬಹುಶಃ ನನಗೆ ಬಹಳ ಖುಷಿ ಆಯ್ತು. ಪ್ರೈವೇಟ್ ಶಾಲೆಗಳಿಗೆ ಯಾಕೆ ಸರ್ಕಾರಿ ಶಾಲೆಯಲ್ಲಿ ಮಾಡ್ಬೋದಿತ್ತಲ್ಲ ಅಂತ ಕೇಳೋದು. ನಾವೆಲ್ಲ ಇದ್ದೀವಿ ಅಲ್ಲ ಅಂತ. ಅಂದ್ರೆ ಅವರ ಕಾಳಜಿ ನಮ್ಮ ಸರ್ಕಾರಿ ಶಾಲೆಗಳು ಉಳಿಬೇಕು, ಅಭಿವೃದ್ಧಿ ಆಗಬೇಕು, ಅದರ ಜೊತೆಗೆ ನಾವೇನು ಕಮ್ಮಿ ಇಲ್ಲ, ಸರ್ಕಾರದ ಇಲಾಖೆಯ ಕಾರ್ಯಕ್ರಮಗಳನ್ನ ಚಂದವಾಗಿ ನಾವು ಮಾಡಬಲ್ಲೆವು ಎನ್ನುವಂತಹ ಆ ಒಂದು ಯೋಚನೆ ಮತ್ತು ಯೋಜನೆ ಇದೆಯಲ್ಲ, ಅದನ್ನು ನೋಡಿ ಬಹುಶಃ ನಾನು ಅದೇ ದಿವಸ BOಗೆ ಹೇಳಿದೆ, ನೋಡಿ ಇಂಥದ್ದೊಂದು ಕಾಲ್ ಬಂದಿದೆ. ಬಹುಶಃ ನನ್ನ ಸರ್ವಿಸ್ನಲ್ಲಿ ಇದು ಪ್ರಥಮ ಕಾಲ್ ಬಂದಿರೋದು ಇಂಥದ್ದು. ಯಾಕೆ ಈ ರೀತಿ ಮಾಡಬಾರದು ಅಂತ ಹೇಳ್ಕೊಂಡು, ಸಾಮಾನ್ಯವಾಗಿ ಪ್ರೈವೇಟ್ ಶಾಲೆಗಳಲ್ಲಿ ಮಾಡಿ ಅಂತ ಹೇಳುವುದು ನಮಗೆ ಕಷ್ಟ ಆಗ್ತದೆ, ನಾವಿಲ್ಲ. ಎಲ್ಲಿಯವರೆಗೆ ಅಂತ ಹೇಳಿದ್ರೆ ಈ ಭಾಗದ MLA ಹತ್ರ ಮಾತಾಡ್ಕೊಂಡು, ನಮ್ಮ ಸ್ಪೀಕರ್ ಸಾಹೇಬ್ರ ಹತ್ರ ಮಾತಾಡ್ಕೊಂಡು ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿದ್ರು. ಆದ್ರೆ ಅಲ್ಲಿ ಕಾಲ ಮಿಂಚಿ ಹೋಗಿತ್ತು. ಅಂದ್ರೆ ಒಂದು 15 ದಿವಸ ಮೊದಲೇ ಹೇಳ್ತಿದ್ರೆ ಅದಕ್ಕೆ ಆಗ್ತಿತ್ತು. ಬಹುಶಃ
ಕಾರ್ಯಕ್ರಮ ಚೆನ್ನಾಗಾಗಿದೆ, ಅವರೆಲ್ಲ ಬಂದಿದ್ರು, ಒಳ್ಳೆ ರೀತಿಯಲ್ಲಿ ಆಗಿದೆ. ಆ ಕಳಕಳಿಯಿಂದಲಾಗಿ ಇವತ್ತು ಈ ಶಾಲೆ ಬೆಳೀತಾ ಇದೆ. ಒಂದು ಮಾದರಿ ಶಾಲೆ ಆಗಬೇಕು ರಾಜ್ಯದಲ್ಲಿ. ಹೂ ಹಾಕುವ ಕಲ್ಲಿನ ಈ ಒಂದು ಶಾಲೆ PMC ಶಾಲೆ ಒಂದು ಮಾಡೆಲ್ ಶಾಲೆ ಆಗಬೇಕು. ಮತ್ತೆ ಏನು ಮಾದರಿ STMC ಅಂತ ಒಂದೇನು ಅರ್ಜಿ ಹಾಕಿದರೆ ಅದು ಈ ಶಾಲೆಗೆ ಸಿಗುವಂತ ಆಗಲಿ ಅಂತ ಹೇಳಿಯೂ ಆಶಿಸ್ತೇನೆ. ಇನ್ನು ಕಲಿಕಾ ಹಬ್ಬದ ಪರವಾಗಿ ಹೇಳೋದಾದ್ರೆ, ಇದೊಂದು ಹಬ್ಬ. ಯಾರಿಗೆ ಹಬ್ಬ? ಯಾವುದು ನಾವು ಕಲಿಕೆಯಲ್ಲಿ ಹಿಂದುಳಿದಿದ್ದೇವೆ ಅಂತೇಳಿ ಹೇಳ್ತೀವಲ್ಲ, ಆ ಮಕ್ಕಳನ್ನ ಮುಖ್ಯವಾಹಿನಿಗೆ ತರಲಿಕ್ಕಿರುವಂತ ಒಂದು ಹಬ್ಬ. ಕಮಿಟಿಯ ಈ STLC ಸದಸ್ಯರು ಅವರಿಗೆ ಪ್ರೀತಿಯ ಸ್ವಾಗತ ಸರ್. ಯೋಗ ಶಿಕ್ಷಕರು ಸ್ವಾಗತ ಸರ್. ಸೊ ಕಲಿಕೆಯಲ್ಲಿ ಯಾರು ಹುಷಾರಿರ್ತಾರೆ ಮಕ್ಕಳು, ಅವರು ಪ್ರತಿಭಾ ಕಾರಂಜಿಯಲ್ಲಿ ಜಿಲ್ಲೆ ರಾಜ್ಯಕ್ಕೆಲ್ಲ ಹೋಗಿ ಸಾಧನೆ ಮಾಡ್ತಾರೆ. ಆದ್ರೆ ನಮ್ಮ ದೇಶದ ನಿಜವಾದ ಆಸ್ತಿ ಅಂತ ಹೇಳಿದ್ರೆ ಇವರೇ ಮಕ್ಕಳು. ನಮ್ಮ ದೇಶದ ಆಸ್ತಿ ಅಂತ ಹೇಳ್ತೇವೆ, ಅದಕ್ಕಿಂತಲೂ ಮುಖ್ಯವಾಗಿ ಇವತ್ತು ನಮ್ಮ ದೇಶವನ್ನ ನಡೆಸ್ತಾ ಇರುವಂತದ್ದು ಇಂತಹ ಮಕ್ಕಳು. ಅವರಿಗೆಲ್ಲ ಗೊತ್ತಿದೆ. ಇವತ್ತು ಸರ್ಕಾರಿ ಶಾಲೆಯಲ್ಲಿ ಕಲಿತಂತಹ ಎಲ್ಲ ಅಧಿಕಾರಿಗಳು ಎಲ್ಲ ಕ್ಷೇತ್ರದಲ್ಲಿದ್ದಾರೆ. ನಾನು ಸರ್ಕಾರಿ ಶಾಲೆಯಲ್ಲಿ ಕಲಿತಿದ್ದು, ನನ್ನ ಮಗನನ್ನು ನಾನು ಸರ್ಕಾರಿ ಶಾಲೆಗೆ ಹಾಕಿದ್ದು. ಎಲ್ಲದಕ್ಕೂ ರೆಡಿ ಇರ್ತಾರೆ ಅವರು. ಯಾವ ಕೆಲಸ ಬೇಕಾದ್ರೂ ಹೇಳಿ, ಅಷ್ಟು ಚಟುವಟಿಕೆಯಿಂದ ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳು ಮಾಡ್ತಾರೆ. ಅವರು ಅಧಿಕಾರಿಯಾಗಿದ್ರು ಸಹ ಅವರಿಗೆ ಆ ಒಂದು ಕೆಳ ಹಂತದಿಂದ ಬಂದಂತಹ ಒಂದು ಯೋಚನೆ ಇರುತ್ತೆ. ಎಲ್ಲರೂ ಆ ಒಂದು ಮನಸ್ಸಿರುತ್ತೆ. ನಾನು ಕೆಲವೊಂದು ಸಂಘ ಸಂಸ್ಥೆಗಳಲ್ಲಿ ಮಾತಾಡುವಾಗ ಹೇಳ್ತೇನೆ, ನಮ್ಮ ಬರ್ತ್ಡೇ ಇರ್ಬೋದು, ಮದುವೆ ದಿವಸ ಇರ್ಬೋದು, ಅದೆಲ್ಲ ನಿಜವಾಗಿ ಇಂತಹ ಶಾಲೆಗಳಲ್ಲಿ ಮಂತು ಮಾಡಬೇಕು. ನನ್ನ ಆಕ್ಟಿವಿಟೀಸ್ಗಳೆಲ್ಲ ಹಾಗೆ ಇರುತ್ತೆ. ಯಾವುದಾದ್ರೂ ಒಂದು ಅನಾಥಾಶ್ರಮದಲ್ಲಿ ಹೋಗಿ ಬರ್ತ್ಡೇ ಆಚರಣೆ ಮಾಡೋದು, ಯಾವುದಾದ್ರೂ ಸರ್ಕಾರಿ ಶಾಲೆಯಲ್ಲಿ ಹೋಗಿ ಒಂದು ಮಕ್ಕಳಿಗೆ ಸ್ವೀಟ್ ಕೊಟ್ಟು ನಮ್ಮ ಮದುವೆ ದಿವಸ ಆಚರಣೆ ಮಾಡೋದು. ನಾನು ಹಾಕಿಕೊಂಡು ಬಂದಿರುವಂತ ರೀತಿ ಹಾಗೆ. ಆ ಮಕ್ಕಳಿಗೆ ಒಂದು ಸ್ವೀಟ್ ಕೊಟ್ಟಾಗ, ಒಂದು ಲಾಡ್ ಕೊಟ್ಟಾಗ, ಒಂದು ಚಾಕ್ಲೇಟ್ ಕೊಟ್ಟಾಗ, ಒಂದು ಪೆನ್ಸಿಲ್ ಕೊಟ್ಟಾಗ ಎಷ್ಟು ಖುಷಿ ಪಡ್ತವೆ. ಆ ಖುಷಿ ನಾವು ದೊಡ್ಡವರಲ್ಲಿ ಕಾಣ್ಲಿಕ್ಕೆ ಸಿಗಲ್ಲ. ಸಾಮಾನ್ಯ ಹೇಳ್ತೇವಲ್ಲ, ನಾವು ಊಟ ಹಾಕಿದ ನಂತರ, ಊಟ ಆದ ಕೂಡಲೇ ಒಳ್ಳೇದಾಗ್ಲಿ ಅಂತ ಹೇಳ್ತಾರಲ್ಲ, ಅದು ಬೇಗ ತಾಗತ್ತೆ. ಅದೊಂದು 5 ನಿಮಿಷ ಆದ ನಂತರ ಅದಕ್ಕೆ ಉಪ್ಪು ಆಗಿದೆ, ಖಾರ ಆಗಿದೆ, ಹುಳಿ ಆಗಿದೆ ಅಂತ ಕಂಪ್ಲೇಂಟ್ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಆದ್ರೆ ಈ ಮಕ್ಕಳು ದೇವರು. ಎಷ್ಟೋ ಶಿಕ್ಷಕರು ಅವರ ಸಂಬಳದಿಂದ ಈ ಮಕ್ಕಳಿಗೆ ಬೇಕಾದದ್ದೆಲ್ಲ ಮಾಡ್ತಾರೆ. ತುಂಬಾ ಶಿಕ್ಷಕರಿದ್ದಾರೆ. ಆದ್ರೆ ನಿಜವಾಗಿಯೂ ಅದು ನಿಮಗೆ ದೇವರು ಕೊಡುವಂತ ಆಶೀರ್ವಾದ. ಮಕ್ಕಳಿಗೆ ಖರ್ಚು ಮಾಡಿದ್ರೆ, ಅದು ಯಾವುದೇ ಮಗು ಇರಲಿ, ಯಾವುದೇ ಶಾಲೆ ಇರಲಿ, ಮಕ್ಕಳಿಗೆ ಖರ್ಚು ಮಾಡಿದ್ರೆ ಎಲ್ಲೂ ಹೋಗುದಿಲ್ಲ, ಅದು ನಮಗೆ ರಿಟರ್ನ್ ಬರ್ತದೆ. ನನಗೆ ಅದು ಅನುಭವ ಆಗಿದೆ. ಹಿಂದೆ 4-5 ಆಕ್ಸಿಡೆಂಟ್ಗಳಲ್ಲಿ ನನ್ನ ಜೀವ ಹೋಗ್ಬೇಕಾಗಿತ್ತು. ಅಂತ ಪ್ರಸಂಗದಲ್ಲಿಯೂ ಈ ಮಕ್ಕಳ ಆಶೀರ್ವಾದದಿಂದ ನಾನು ಚೆನ್ನಾಗಿದೆ. ಮಕ್ಕಳು ನಿಜವಾಗಿ ದೇವರಿಗೆ ಸಮಾನ. ಯಾವುದೇ ಅದರಲ್ಲಿ ಜಾತಿ ಧರ್ಮ ಎಂಥದ್ದು ಬರುವುದಿಲ್ಲ. ಮಕ್ಕಳು ಅಷ್ಟೇ, ಮಗು. ಸೊ ಈ ಕಲಿಕಾ ಹಬ್ಬ ಯಶಸ್ವಿಯಾಗಿ ನಡೀಲಿ. ಹೂ ಹಾಕೋ ಕಲ್ಲಿನ ಕಷ್ಟನ ಎಲ್ಲಾ ಶಾಲೆಗಳು ಅತ್ಯಂತ ಚಂದ ಕೆಲಸ ಮಾಡ್ತಾ ಇದೆ. ಎಲ್ಲರೂ ಚೆನ್ನಾಗಿರಿ. ನಿಮಗೆ ಇನ್ನಷ್ಟು ಮಕ್ಕಳ ಸೇವೆ ಮಾಡುವಂತಹ ಯೋಗ ಭಾಗ್ಯಗಳು ಆ ದೇವರು ಕರುಣಿಸಲಿ ಅಂತ ಹೇಳ್ತಾ, ಈ ಸಂಸ್ಥೆಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದನೆ. ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸ್ಫೂರ್ತಿದಾಯಕ ನುಡಿಗಳನ್ನಾಡಿದ ಸರ್ ತಮಗೆ ತುಂಬ ಹೃದಯದ ಕೃತಜ್ಞತೆಗಳು. ಬದುಕಿನ ಪ್ರತಿಯೊಂದು ಘಟನೆಗೂ ಒಂದು ಕಾರಣವಿರುತ್ತದೆ ಎಂಬ ತತ್ವವನ್ನು ವ್ಯಕ್ತಪಡಿಸುವಂತಹ ಕಲಿಕಾ ಹಬ್ಬದ ಸುಂದರ ಗೀತೆ ಇದೀಗ ಕಾರಣವಿದೆಯಣ್ಣ ಪ್ರಸ್ತುತಪಡಿಸಲಿದ್ದಾರೆ ನಮ್ಮ ಶಾಲಾ ವಿದ್ಯಾರ್ಥಿನಿಯರು. ಹುಣ್ಣಿಮೆಯ ಚಂದಿರಾಗಿ ದಿನ ಉಚ್ಚರಿಸಿ, ಹುಣ್ಣಿಮೆಯ ಚಂದಿರ
ಕಫ ವಾಂತಿ ಬೇದಿ ಹೊಟ್ಟೆ ನೋವು ಶೀತ ರೋಗ ರುಜಿನ ಎಲ್ಲದಕ್ಕೂ ಇದೆ ಅಣ್ಣ ಕಾರಣ ರೋಗ ರುಜಿನ ಎಲ್ಲದಕ್ಕೂ ಇದೆ ಅಣ್ಣ ಕಾರಣ ಕಾರಣ ಹೊಯ್ ಹೊಯ್ ಕಾರಣ ಹೌದು ಕಾರಣವಿದೆಯಣ್ಣ ಎಲ್ಲದಕ್ಕೂ ಕಾರಣವಿದೆಯಣ್ಣ ಕಾರಣವಿದೆಯಣ್ಣ ಎಲ್ಲದಕ್ಕೂ ಕಾರಣವಿದೆಯಣ್ಣ ದೊಡ್ಡ ಆಲ ಚಿಕ್ಕ ಬೆಳೆ ನಡೆದ ಮೇಲೆ ಕುಂಬಳ ದೊಡ್ಡ ಆಲ ಚಿಕ್ಕ ಬೆಳೆ ನಡೆದ ಮೇಲೆ ಕುಂಬಳ ಹೀಗಿರಲು ಗಾತ್ರವು ಇದೆಯಣ್ಣ ಕಾರಣ ಹೀಗಿರಲು ಗಾತ್ರವು ಇದೆಯಣ್ಣ ಕಾರಣ ಕಾರಣ ಹೊಯ್ ಹೊಯ್ ಕಾರಣ ಹೌದು ಕಾರಣವಿದೆಯಣ್ಣ ಎಲ್ಲದಕ್ಕೂ ಕಾರಣವಿದೆಯಣ್ಣ ಕಾರಣವಿದೆಯಣ್ಣ ಎಲ್ಲದಕ್ಕೂ ಕಾರಣವಿದೆಯಣ್ಣ. ಮುಂದೆ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಶಾಲಾ STMC ಅಧ್ಯಕ್ಷರಾದ ಶ್ರೀಯುತ ಅಬ್ದುಲ್ ರೆಹಮಾನ್ ಸರ್ ಅವರು ಹಿತನುಡಿಗಳನ್ನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಸಮಗ್ರ ಶಿಕ್ಷಣ ಕರ್ನಾಟಕ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಬಂಟ್ವಾಳ ಹಾಗೂ ಊಹಾಮಕ್ಕಳು PMC ಊಹಾಮಕ್ಕಳು ಶಾಲೆಯ ಜಂಟಿಯಾಗಿ ಕಲಿಕಾ ಹಬ್ಬ ಈ ಒಂದು ಕಾರ್ಯಕ್ರಮವನ್ನು ವೇದಿಕೆ ಇರುವಂತಹ ಶ್ರೀಯುತ ರಾಮಾನಂದ ಸರ್ ಕ್ಷೇತ್ರ ಶಿಕ್ಷಣ ಸಂಯೋಜಕರು ಬಂಟ್ವಾಳ ಮಂಚುವಲಯ, ಅದೇ ರೀತಿ ಮಲ್ಲಿಕಾರ್ಜುನ ಸರ್, ಅದೇ ರೀತಿ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ವಿಜಯಲಕ್ಷ್ಮಿ ಮೇಡಮ್ ಅವರೇ, ನಮ್ಮ ಶಾಲೆಯ SDM ಸದಸ್ಯರಾದ ಜಗದೀಶ್ ಆಚಾರ್ಯ ಅವರೇ, ಶಿಕ್ಷಕ ಎಲ್ಲ ಶಾಲೆಯ ಮುಖ್ಯ ಶಿಕ್ಷಕರವರೇ, ನಮ್ಮ ಶಾಲೆಯ ಎಲ್ಲ ಶಿಕ್ಷಕರೇ, ಮುಂದಿರುವಂತಹ ವಿದ್ಯಾರ್ಥಿಗಳು, ಕಲಿಕಾ ಹಬ್ಬ 2025-26ನೇ ಈ ಒಂದು ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ಆಯೋಜಿಸಲಿಕ್ಕೆ ಅತ್ಯಂತ ಹೆಮ್ಮೆ ಪಡ್ತಾ ಇದ್ದೇವೆ. ಒಂದು ಮಕ್ಕಳ ಪ್ರತಿಭೆಯನ್ನು ಗುರುತಿಸಬಹುದು. ಸರ್ಕಾರಿ ಶಾಲೆಯ ಮಕ್ಕಳ ಪ್ರತಿಭೆ, ಆ ಪ್ರತಿಭೆಯನ್ನ ಯಾವ ರೀತಿ ಹೊರಗಡೆ ತರಬಹುದು ಅನ್ನತಕ್ಕಂತಹ ಮೂಲ ಉದ್ದೇಶವನ್ನು ಇಟ್ಟುಕೊಂಡು ಅವರ ಜೀವನದಲ್ಲಿ ಯಾವ ರೀತಿ ಬದಲಾವಣೆಯನ್ನು ನಾವು ತರಬಹುದು ಅನ್ನತಕ್ಕಂಥದ್ದು ಇದು ಸರ್ಕಾರದ ಆದೇಶ. ಈ ಆದೇಶಗಳ ಪಾಲಿಸುವ ಮುಖಾಂತರ ಪ್ರತಿಯೊಂದು ಶಾಲೆಯಲ್ಲಿ ಕೂಡ ಕಳೆದ ಒಂದು ವಾರದ ಹಿಂದೆ ನಮ್ಮ ಫುಡ್ ಫೆಸ್ಟ್ ಮಕ್ಕಳ ಒಂದು ವ್ಯಾಪಾರ ಒಂದು ರೀತಿಯಲ್ಲಿ ಮಾಡಿದ್ರು ಶಾಲೆ. ಅದು ಕೂಡ ಮಕ್ಕಳ ಜೀವನದಲ್ಲಿ ಪಾಠವಾಗಿ ಉಳಿಯುತ್ತದೆ. ಈ ರೀತಿ ಯಾವ ರೀತಿ ನಾವು ಮಕ್ಕಳಿಗೆ ಸಣ್ಣದರಲ್ಲಿ ಒಂದು ವ್ಯವಸ್ಥೆಗಳನ್ನು ಕಲಿಸ್ತೇವೆ, ಆ ಕಲಿತಾಗ ಅವರ ಜೀವನದಲ್ಲಿ ಅದು ಅಚ್ಚಳಿ ಆ ಒಂದು ಕಾರ್ಯಕ್ರಮಗಳು ಉಳಿ ಖಂಡಿತವಾಗಿಯೂ ಇಂತಹ ಕಾರ್ಯಕ್ರಮಗಳನ್ನ ಆಯೋಜಿಸುವುದು, ಅದಕ್ಕೆ ಮಕ್ಕಳನ್ನ ತಯಾರು ಮಾಡುವಂತಹ ಶಿಕ್ಷಕರು, ಸರ್ಕಾರಿ ಶಾಲೆಯ ಶಿಕ್ಷಕರು ಒಳ್ಳೆಯ ಶಿಕ್ಷಕರು, ಪ್ರತಿ ಶಾಲೆಯ ಮುಖ್ಯ ಶಿಕ್ಷಕರಿರ್ಬೋದು, ಶಿಕ್ಷಕರಿರ್ಬೋದು, ಅವರ ಮುತುವರ್ಜಿಯಿಂದ ಒಂದು ಮಗುವನ್ನ ಯಾವ ರೀತಿ ಒಂದು ಶಿಲ್ಪಿ ಒಂದು ಮೂರ್ತಿಯನ್ನ ಕೆತ್ತನೆ ಮಾಡ್ತಾರೆ, ಒಂದು ಮಗುವನ್ನ ಶಾಲೆಗೆ ಕಲಿಸುವುದರ ಮೂಲಕ ತಂದೆ ತಾಯಿಯ ಕೈಯಲ್ಲಿರ್ತದೆ, ಅದೇ ರೀತಿ ಶಾಲೆಗೆ ಬಂದ ನಂತರ ಅಧ್ಯಾಪಕರ ಕೈಯಲ್ಲಿರ್ತದೋ ಅದನ್ನ ಶಿಲ್ಪಿಯ ಕೆತ್ತನೆಯ ಒಂದು ಮೂರ್ತಿಗೆ ಕೊಡುವಂತಹ ರೂಪವಾಗಿ ಆ ಮಕ್ಕಳ ಭವಿಷ್ಯದಲ್ಲಿ ಅಚ್ಚಳಿಯದೆ ಉಳಿಯುತ್ತದೆ. ಉಳಿಯಲಿ ನಿಮ್ಮ ಸೇವೆ ಅವರ ಜೀವನದಲ್ಲಿ ಒಂದು ಒಳ್ಳೆಯ ಅವರ ಮಾರ್ಗದರ್ಶನವಾಗಿ ಅವರಿಗೆ ಇರಲಿ ಅಂತ ಮಾತನ್ನು ಹೇಳುತ್ತಾ ಎಲ್ರಿಗೂ ಮತ್ತು ಈ ಕಲಿಕಾ ಹಬ್ಬಕ್ಕೆ ಎಲ್ಲಾ ರೀತಿಯ ಶುಭವನ್ನು ಕೊಡುತ್ತಾ ನನ್ನ ಮಾತನ್ನ ಕೊನೆಗೊಳಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್. ಕಾರ್ಯಕ್ರಮಕ್ಕೆ ಶುಭ ಹಾರೈಸಿರುವಂತಹ ನಮ್ಮ ಶಾಲಾ STMCಯ ಅಧ್ಯಕ್ಷರಾದ ಶ್ರೀಯುತ ಅಬ್ದುಲ್ ರೆಹಮಾನ್ ಸರ್ ಇವರಿಗೆ ತುಂಬು ಹೃದಯದ ಕೃತಜ್ಞತೆಗಳು. ಮುಂದೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ
ಕ್ಷೇತ್ರ ಸಮನ್ವಯಾಧಿಕಾರಿಗಳು ಶ್ರೀಮತಿ ವಿದ್ಯಾ ಮೇಡಮ್ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಹಿತನುಡಿಗಳನ್ನಾಡಬೇಕಾಗಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ವಿವಿಧ ಶಾಲೆಗಳಿಂದ ಬಂದಿರುವಂತಹ ಪುಟಾಣಿ ಮಕ್ಕಳಿಗೂ ಕಲಿಕಾ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಬಹುಶಃ ಇದು ಒಂದು 2ನೇ ಪ್ರತಿಭಾ ಕಾರಂಜಿ. ಈಗಾಗಲೇ ನಮ್ಮದು ಪ್ರತಿಭಾ ಕಾರಂಜಿ ವಿವಿಧ ಕ್ಲಸ್ಟರ್ಗಳಲ್ಲಿ ನಡೆದಿದೆ, ಅದೇ ರೀತಿ ತಾಲೂಕು ಹಂತದಲ್ಲೂ ನಡೆದಿದೆ. ಆದರೆ ಈಗ ನಡೀತಾ ಇರುವಂತಹದ್ದು ವಿನೂತನ ಮಾದರಿಯ ಪ್ರತಿಭಾ ಕಾರಂಜಿ ಅಂತಲೇ ಹೇಳಬಹುದು. ಯಾಕಂತ ಹೇಳಿದ್ರೆ ಮಾಮೂಲಾಗಿ ನಡೆಯುವಂತಹ ಪ್ರತಿಭಾ ಕಾರಂಜಿಯಲ್ಲಿ ನಮ್ಗೆಲ್ಲ ಗೊತ್ತಿರುವ ಹಾಗೆ ವಿವಿಧ ಚಟುವಟಿಕೆಗಳಲ್ಲಿ ಏನು ಮಕ್ಕಳು ಪಳಗಿರ್ತಾರೆ ಅಥವಾ ಹುಷಾರಿರ್ತಾರೆ ಅವರು ಭಾಗವಹಿಸ್ತಾರೆ. ಅವರನ್ನು ಕ್ಲಸ್ಟರ್ ಹಂತ ಆಗಿರ್ಬೋದು, ತಾಲೂಕು ಹಂತದಲ್ಲಿ ಪ್ರತಿಭಾ ಸ್ಪರ್ಧೆಗೆ ಕರ್ಕೊಂಡು ಹೋಗುವಂಥದ್ದು. ಆದರೆ ಈ ಕಲಿಕಾ ಹಬ್ಬ ಇರುವಂಥದ್ದು ನಮ್ಮ FLN ಮಕ್ಕಳಿಗಾಗಿ. ಯಾರು ಕಲಿಕೆಯಲ್ಲಿ ಸ್ವಲ್ಪ ಹಿಂದುಳಿದಿದ್ದಾರೆಯೋ ಆ ಮಕ್ಕಳು ಕೂಡ ಅವರ ವಿವಿಧ ಚಟುವಟಿಕೆಗಳನ್ನು ಅಥವಾ ಅವರಲ್ಲಿ ಅಡಗಿರುವಂತಹ ಪ್ರತಿಭೆಯನ್ನು ತೋರಿಸಬೇಕು ಹೇಳುವಂತಹ ಉದ್ದೇಶದಿಂದ ಇಲಾಖೆ ಒಂದು ಅನುವು ಮಾಡಿಕೊಟ್ಟಂತಹ ಒಂದು ಹಬ್ಬ ಇದು. ಕ್ಲಸ್ಟರ್ಗೆ ಸಂಬಂಧಪಟ್ಟಂತಹ ವಿವಿಧ ಶಾಲೆಗಳಿಂದ FLN ನಲ್ಲಿ ಇರುವಂತಹ ಮಕ್ಕಳನ್ನು ವಿವಿಧ ಸ್ಪರ್ಧೆಗಳು 7 ಹಂತಗಳ ಸ್ಪರ್ಧೆಗಳಲ್ಲಿ ತೊಡಗಿಸಿಕೊಂಡು ಅವುಗಳಲ್ಲಿ ವಿಜೇತರಾದವರಿಗೆ ಬಹುಮಾನವನ್ನು ನೀಡುವಂತಹ, ಆ ಮಕ್ಕಳು ಕೂಡ ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಡುವಂತಹ ಒಂದು ಚಟುವಟಿಕೆ, ಒಂದು ಹಬ್ಬ. ಸೊ ಹೂ ಹಾಕುವ ಕಲ್ಲು ಈ ಕ್ಲಸ್ಟರ್ನ ಕಲಿಕಾ ಹಬ್ಬವು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉನ್ನತೀಕರಿಸಿದ ಮಾದರಿ ಶಾಲೆ ಹೂ ಹಾಕುವ ಕಲ್ಲು ಇಲ್ಲಿ ನಡೀತಾ ಇರುವಂತದ್ದು ತುಂಬಾ ಸಂತೋಷದಾಯಕವಾದಂತಹ ವಿಷಯ. ಯಾಕಂತ ಹೇಳಿದ್ರೆ ಯಾವುದೇ ಕಾರ್ಯಕ್ರಮವನ್ನು ಇಲ್ಲಿ ಅಚ್ಚುಕಟ್ಟಾಗಿ ನಡೆಸಿಕೊಡ್ತಾರೆ ಹೇಳುವಂತಹ ಒಂದು ನಂಬಿಕೆ ನಮ್ಮ ಇಲಾಖೆಗೆ ಕೂಡ ಇದೆ. ಮುಖ್ಯ ಶಿಕ್ಷಕರ ಮುತುವರ್ಜಿ, ಸಹ ಶಿಕ್ಷಕರ ಬೆಂಬಲ, ಅದೇ ರೀತಿ SDMC ಅವರ ಸಹಕಾರ ಈ ಎಲ್ಲ ಈ ಶಾಲೆಯಲ್ಲಿ ಬಹಳಷ್ಟು ಉತ್ತಮವಾಗಿ ಇದೆ. ಮತ್ತು ಕ್ಲಸ್ಟರ್ ನಲ್ಲಿರುವಂತಹ ಇತರ ಶಾಲೆಗಳ ಶಿಕ್ಷಕರ ಸಹಕಾರ ಕೂಡ ಇಲ್ಲಿ ಅಗತ್ಯವಾಗಿ ನಾವು ನೆನಪಿಸಿಕೊಳ್ಬೇಕು. ಸೊ ಕಾರ್ಯಕ್ರಮದಲ್ಲಿ ಆಗಮಿಸಿದಂತಹ ಎಲ್ಲ ಮಕ್ಕಳಿಗೂ ಶುಭವಾಗಲಿ, ಎಲ್ಲ ಚಟುವಟಿಕೆಗಳಲ್ಲಿ ಅವರು ತೊಡಗಿಕೊಳ್ಳುವಂತಾಗಲಿ. ಅದೇ ರೀತಿ ಆ ಮಕ್ಕಳನ್ನು ತಯಾರು ಮಾಡಿ ಅತಿ ಮುತುವರ್ಜಿಯಿಂದ ಕರ್ಕೊಂಡು ಬಂದಂತಹ ಶಿಕ್ಷಕ ಮಿತ್ರರಿಗೂ ಕೂಡ ಈ ಸಮಯದಲ್ಲಿ ನಾನು ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೇನೆ ಈ ಒಂದು ಕಲಿಕಾ ಹಬ್ಬವನ್ನು ಆಯೋಜಿಸಿ ಅತಿ ಅಚ್ಚುಕಟ್ಟಾಗಿ ನಡೆಸಲಿಕ್ಕೆ ಸಹಕಾರ ನೀಡಿದಂತಹ ನಮ್ಮ CRP ರಮೇಶ್ ಸರ್, ಮಲ್ಲಿಕಾರ್ಜುನ್ ಸರ್, ಮುಖ್ಯ ಶಿಕ್ಷಕಿಯಾದಂತಹ ವಿಜಯಲಕ್ಷ್ಮಿ ಮೇಡಮ್ ಹಾಗೂ ಶಾಲೆಯ ಎಲ್ಲ ಶಿಕ್ಷಕ ಮಿತ್ರರು ಹಾಗೂ ಸಿಬ್ಬಂದಿಯವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಇಲಾಖೆ ಪರವಾಗಿ ಧನ್ಯವಾದವನ್ನು ಹೇಳ್ತಾ ಎಲ್ಲರಿಗೂ ಶುಭವಾಗಲಿ ಅಂತ ಹಾರೈಸ್ತಾ ಇದ್ದೇನೆ. ಧನ್ಯವಾದಗಳು. ದೈವತ್ವವನ್ನು ಹೊರಗೆಳೆಯುವುದೇ ಶಿಕ್ಷಣ. ಶಿಕ್ಷಣದ ಮಹತ್ವದ ಬಗ್ಗೆ ಪ್ರೇರಣಾದಾಯಕ ಮಾತುಗಳನ್ನಾಡಿದ ಬಂಟ್ವಾಳ ತಾಲೂಕಿನ ಕ್ಷೇತ್ರ ಸಮನ್ವಯಾಧಿಕಾರಿಗಳಾದ ಶ್ರೀಮತಿ ವಿದ್ಯಾ ಮೇಡಮ್ ಇವರಿಗೆ ತುಂಬ ಹೃದಯದ ಕೃತಜ್ಞತೆಗಳು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಗಮಿಸಿ ತಮ್ಮ ಪ್ರೇರಣಾದಾಯಕ ನುಡಿಗಳನ್ನಾಡಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಕ್ಕಳಿಗೆ ಶುಭ ಹಾರೈಸಿದಂತಹ ಸಂಯೋಜಕರಾದ ಶ್ರೀಯುತ ರಮಾನಂದ ಸರ್ ಇವರಿಗೆ ನೀಡಲಿದ್ದಾರೆ. ನಮ್ಮ ಶಾಲಾ ಮುಖ್ಯೋಪಾಧ್ಯಾಯಿನಿಯಾಗಿರುವಂತಹ ಶ್ರೀಮತಿ ವಿಜಯಲಕ್ಷ್ಮಿ ಮೇಡಮ್ ಇವರು ಹಾಗೂ ಶಾಲಾ SDMC ಅಧ್ಯಕ್ಷರಾದ ಶ್ರೀಯುತ ಅಬ್ದುಲ್ ರೆಹಮಾನ್ ಸರ್ ಇವರು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಗಮಿಸಿದಂತಹ ನಮ್ಮ ಬಂಟ್ವಾಳ ತಾಲೂಕಿನ ಕ್ಷೇತ್ರ ಸಮನ್ವಯಾಧಿಕಾರಿಗಳಾದ ಶ್ರೀಮತಿ ವಿದ್ಯಾ ಮೇಡಮ್ಗೆ ಸ್ಮರಣಿಕೆಯನ್ನ ನೀಡಿ ಗೌರವಿಸ್ತಾ ಇದ್ದಾರೆ ನಮ್ಮ ಶಾಲಾ SDMC ಅಧ್ಯಕ್ಷರು, ಸದಸ್ಯರು ಹಾಗೂ ಶಾಲಾ ಮುಖ್ಯೋಪಾಧ್ಯಾಯರು.
ಹೂವಾಕುವ ಕಲ್ಲು ಕ್ಲಸ್ಟರ್ ಹಂತದ ಕಲಿಕಾ ಹಬ್ಬ ಕಾರ್ಯಕ್ರಮವನ್ನು PMಶ್ರೀ ಶಾಲೆ ಹೂವಾಕುವ ಕಲ್ಲು ಇಲ್ಲಿ ಆಯೋಜನೆ ಮಾಡಿದ್ದೇವೆ. ಈ ಒಂದು ಹೂವಾಕುವ ಕಲ್ಲಿನ ಕಲಿಕಾ ಹಬ್ಬವನ್ನು 30 ತಾರೀಕಿಗೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದು. ಆದರೆ ಕೆಲವೊಂದು ತಾಂತ್ರಿಕ ಕಾರಣಗಳಿಂದ 27ನೇ ತಾರೀಕಿಗೆ ಆಯೋಜನೆ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದಂತಹ ನಮ್ಮ ಮಂಚಿ ವಲಯದ ಶಿಕ್ಷಣ ಸಂಯೋಜಕರಾದಂತಹ ರಾಮಾನಂದ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ತಮ್ಮ ಬಹಳಷ್ಟು ಒತ್ತಡದ ಕೆಲಸಗಳ ನಡುವೆ ಬಿಡುವು ಮಾಡ್ಕೊಂಡು ಬರಲೇಬೇಕು ಅಂತ ಕೂಡ ನೀವು ಮೆಸೇಜ್ ಹಾಕಿದ್ದೆ. ಅದೆಲ್ಲ ತಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಬದಿಗೊತ್ತಿ ಈ ಒಂದು ನಮ್ಮ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ಪ್ರಭಾರ ಕ್ಷೇತ್ರ ಸಮನ್ವಯಾಧಿಕಾರಿಗಳು BRC ಬಂಟ್ವಾಳ ವಿದ್ಯಾ ಮೇಡಮ್ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ಸಹಕಾರವನ್ನ ನೀಡ್ತಿರುವಂತಹ ಈ ಶಾಲೆಯ STMC ಅಧ್ಯಕ್ಷರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ STMC ಸದಸ್ಯರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಸಬ್ಬರ ತೋಟ ಶಾಲೆಯ ಮುಖ್ಯ ಶಿಕ್ಷಕರಂತ ಶ್ರೀಯುತ ಮಲ್ಲಿಕಾರ್ಜುನ್ ಸರ್ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಯಾವುದೇ ಕಾರ್ಯಕ್ರಮಗಳನ್ನು ಹೇಳಿದ್ರು ಕೂಡ ತಕ್ಷಣ ಒಪ್ಪಿಕೊಂಡು ನಿರ್ವಹಿಸುವಂತಹ ನಮ್ಮ ಹೂವಾಕುವ ಕಲ್ಲು ಶಾಲೆಯ ಮುಖ್ಯ ಶಿಕ್ಷಕರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ಎಲ್ಲ ಶಾಲೆಯ ಶಿಕ್ಷಕರುಗಳು, ಮುಖ್ಯ ಶಿಕ್ಷಕರುಗಳು ಹಾಗೂ ಈ ಶಾಲೆಯ ಶಿಕ್ಷಕರುಗಳಿಗೆ ಹಾಗೂ ಮಕ್ಕಳುಗಳಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ಇದಕ್ಕೆ ಸಹಕಾರ ನೀಡಿದಂತಹ ಮಕ್ಕಳುಗಳು ಮತ್ತು ವಾಲಂಟಿಯರ್ಸ್ಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಧನ್ಯವಾದ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಅರ್ಪಿಸಿದಂತಹ ತಮಗೂ ತುಂಬ ಹೃದಯದ ಕೃತಜ್ಞತೆಗಳು ಸರ್. ಸರತಿ ಮತ್ತು ಸಂಖ್ಯಾಜ್ಞಾನ ಗುಣಮಟ್ಟದ ಶಿಕ್ಷಣದ ಬೇರುಗಳು ಎಲ್ಲ ಮಕ್ಕಳಿಗೂ ಶುಭವಾಗಲಿ ಎಂದು ಹಾರೈಸುತ್ತಾ ಇದೀಗ ಸಭಾ ಕಾರ್ಯಕ್ರಮ ಮುಕ್ತಾಯಗೊಂಡಿದೆ. ಮುಂದೆ ಸೂಚನೆಯನ್ನ ನೀಡಲಿದ್ದಾರೆ ನಮ್ಮ ಶಾಲಾ ಸಹ ಶಿಕ್ಷಕರಾಗಿರುವಂತಹ ಶ್ರೀಮತಿ ನೀತಾ ಗಟ್ಟಿ ಮೇಡಮ್ ಇವರು. ಬಂದುಬಿಟ್ಟಿದೆ. ಶಿಕ್ಷಕರೇ, ಈಗ ಮೊದಲನೇದಾಗಿ ಗಟ್ಟಿ ಓದು ತರಗತಿಗೆ ನಮ್ಮ ಸಹಶಿಕ್ಷಕರಾದ ಅದರ ಮೇಲ್ವಿಚಾರಕರು ಶ್ರೀಮತಿ ಜಯಶ್ರೀ ಅವರು ಇಲ್ಲಿ ಬರಬೇಕು. ವೇದಿಕೆಯ ಮುಂಭಾಗಕ್ಕೆ ಬರಬೇಕು ಜಯಶ್ರೀ ಅವರು. ಅವರೊಟ್ಟಿಗೆ ಗಟ್ಟಿ ಓದು ಈ ಸ್ಪರ್ಧೆಯಲ್ಲಿ ಭಾಗವಹಿಸುವ 1ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳು ಲೈನ್ ಮಾಡಿ ಜಯಶ್ರೀ ಟೀಚರ್ ಹಿಂದ್ಗಡೆ ಬನ್ನಿ. ಗಟ್ಟಿ ಓದುವ ಮಕ್ಕಳು ಸ್ವರ ಸಂಭ್ರಮ ಕಾರ್ಯಕ್ರಮ ನಡೆಯುವ ಜಾಗಕ್ಕೆ ಜಯಶ್ರೀ ಟೀಚರ್ ಹಿಂದೆ ಹೋಗ್ಬೇಕು. ಜಯಶ್ರೀ ಟೀಚರ್ ಇದ್ದಾರೆ, ಬನ್ನಿ. ಗಟ್ಟಿ ಓದಿನ ಮಕ್ಕಳು, ಅದರೊಟ್ಟಿಗೆ ಗಟ್ಟಿ ಓದು ಇದರ ತೀರ್ಪುಗಾರರಾದ ಮಂಜೇಶ್ ಸರ್, ಜಯಶ್ರೀ ಸರ್ ಮೇಡಮ್ ಒಟ್ಟಿಗೆ ಸೇರಿ ತೀರ್ಪುಗಾರಿಕೆಗೋಸ್ಕರ ಅವರೊಟ್ಟಿಗೆ ತೆರಳಬೇಕಾಗಿ ಕೇಳಿಕೊಳ್ತೇನೆ. ಧನ್ಯವಾದಗಳು ಸರ್. ಎಸ್, ಮುಂದೆ ಛದ್ಮವೇಷ ಸ್ಪರ್ಧೆ ಇಲ್ಲೇ ನಡೆಯಲಿಕ್ಕೆ ಇದೆ. ಛದ್ಮವೇಷ ಸ್ಪರ್ಧೆ ನಡೆಸಲಿಕ್ಕೆ ಶ್ರೀಮತಿ ಆಶಾ ಮೇಡಮ್ ಮತ್ತು ಪವಿತ್ರ ಮೇಡಮ್ ಇಲ್ಲೇ ಇರ್ತಾರೆ. ಮುಂದಕ್ಕೆ ಪಾತ್ರಾಭಿನಯ ರಂಜಿನಿ ಟೀಚರ್ ಮುಂಭಾಗಕ್ಕೆ ಬಂದಿದ್ದಾರೆ. ಅವರ ಜೊತೆ ಪಾತ್ರಾಭಿನಯದ ಎಲ್ಲ 3ನೇ ತರಗತಿಯ ಮಕ್ಕಳು ಅವರೊಟ್ಟಿಗೆ ತರಗತಿಗೆ ತೆರಳಬೇಕಾಗಿ ಕೇಳಿಕೊಳ್ತೇನೆ. 3ನೇ ತರಗತಿಯ ಪಾತ್ರಾಭಿನಯದ ಮಕ್ಕಳು ಬನ್ನಿ, ಟೀಚರ್ ಕರ್ಕೊಂಡು ಹೋಗ್ತಾರೆ. 2ನೇದಿಲ್ಲೇ ಛದ್ಮವೇಷ ಇಲ್ಲೇ. 3ನೇ ತರಗತಿ ಪಾತ್ರಾಭಿನಯ, ದಯವಿಟ್ಟು ಶಾಲಾ ಶಿಕ್ಷಕರು ಪಾತ್ರಾಭಿನಯದ ವಿದ್ಯಾರ್ಥಿಗಳನ್ನು ರಂಜಿನಿ ಟೀಚರ್ ಅವರ ಜೊತೆಗೆ ಕಳಿಸಿಕೊಡ್ಬೇಕು.
ಗಟ್ಟಿ ಓದು ಮೇಡಮ್. ಯಾವ ಶಾಲೆ? ವೆರಿ ಗುಡ್. ಮತ್ತೆ ಕಲಿತೇನೆ ಹೆಸರನ್ನ ಕೂತ್ಕೊಳ್ಳಿ. ಜೋಡಿಸಿ ಒಂದು ವಾಕ್ಯ ಮಾಡಿ. 3 ಪದಗಳಿವೆ, 5 ಪದಗಳು, ನಿಮಗೆ ಗೊತ್ತಿರುವ 5 ಪದ. ಸಾದಿಂದ ಶುರು ಆಗ್ಬೇಕು. ಸಾ, ಸು, ಸೆ, ಉದಾಹರಣೆಗೆ ಸಾ, ಸರ,